ಇಲ್ಲ ಅದನ್ನ ಇದು ತೆಗಿ. ಹೆಂಗ್ ತೆಗಿಯೋದು? ಇದು ಅದನ್ನೇ ಮಕ್ಕಳಿಗೆ ಈಗ ಚೇಂಜ್ ಆಗ್ತಾ ಇದ್ದಾರೆ. ಮಕ್ಕಳು ಆ ಥರ ಮೊದ್ಲಂಗಿಲ್ಲ. ಈಗ ಅವ್ರು ಸ್ವಲ್ಪ ಪ್ರಾಕ್ಟಿಕಲ್ ಇದ್ದಾರೆ. ನಾನು ಹೇಳೋದು ಪ್ರಾಕ್ಟಿಕಲ್ ಇರೋರಿಗೆ ಎನ್ಕರೇಜ್ ಕೊಡಿ, ಅವರಿಂದನೂ ನೀವು ಕಲೀರಿ. ಈಗ ನಾನು ನನ್ನ ಮಗನಿಂದ ತುಂಬ ಕಲಿತೀನಿ. ಅವ್ನು ತುಂಬ ಎಷ್ಟೊಂದು ಅಪ್ಡೇಟ್ಗಳು ಹೇಳ್ತಾ ಇರ್ತಾನೆ. ಈಗ ನಾನು ಹೇಳಿದ್ನಲ್ಲ, ನನಗೇನೋ ಪವರ್ ಅಂದಾಗ ಅವನೇ ಹೇಳಿದ್ದು ಇದೆಲ್ಲ ಸೈನ್ಸ್ ಬೇಸ್ ಅಂತ. ಸೊ ಅವೆಲ್ಲ ಪ್ರಾಕ್ಟೀಸಲ್ಲಿ ಈಗ ಅವ್ರಿಗೆಲ್ಲ ಅದೆಲ್ಲ ಗೊತ್ತಿದೆ. ಮಕ್ಕಳನ್ನ ಕೇಳಬಾರ್ದು ಅಂತ ಏನಿಲ್ಲ, ನಾವು ಅವ್ರ ಮಾತನ್ನ ಕೇಳಿಸ್ಕೋಬೋದು. ಅದನ್ನ open ಸ್ವಲ್ಪ mindedness ಇರ್ಬೇಕು. ಆ ಓಪನ್ ಮೈಂಡ್ ಇಟ್ಕೋಬೇಕು ಪೇರೆಂಟ್ಸು. ಮತ್ತೆ ಸ್ವಲ್ಪ ಹೊತ್ತು ಟೈಮ್ ಕೊಡಬೇಕು, ಅವ್ರಿಗೆ ಏನು ಅನ್ಸುತ್ತೆ ಅನ್ನೋದನ್ನು ನೋಡಬೇಕು. Wake up to fresh ideas. Repose. ಈಗಿನ ಸ್ಟ್ರೆಸ್ ಇದರಲ್ಲಿ ಪಾಪ ಮಕ್ಕಳಿಗೂ ಅವ್ರದೇ ಆದ ರೀತಿ ಸ್ಟ್ರೆಸ್ ಇರುತ್ತೆ. ನಮಗೆಲ್ಲ ಓದುವಾಗೆಲ್ಲ ಹಿಂಗಿರಲಿಲ್ಲ, ನಮ್ದೆಲ್ಲ ತುಂಬ ಕೂಲಾಗಿತ್ತು. ಈಗ ಕಾಂಪಿಟೇಷನ್ ಜಾಸ್ತಿ. ಮೇಯ್ನು ಎಲ್ರಿಗೂ ನಾನು ಹೇಳೋದು, ಹೊರಗಡೆಯವ್ರನ್ನ ಬೇರೆಯವ್ರನ್ನ ನೋಡಬೇಡಿ. ನಿಮ್ಮ ಕೆಪಾಸಿಟಿ ನಿಮ್ಗೆ ಇದ್ದೇ ಇರುತ್ತೆ. ಸರಿ, ಎಷ್ಟು ಸಲ ಮಾಡ್ಬೇಕಿದು? ಮಂತ್ರಗಳನ್ನ ನಾವು ಅದಕ್ಕೆ ಮಿನಿಮಮ್ 48 ಡೇಸ್ ಹೇಳ್ತೀವಿ. ಏನಕ್ಕೆ ಇದು ಮಿನಿಮಮ್ ಯಾಕೆಂದ್ರೆ ನಮ್ಮ ಬೆನ್ನಿನ ಮೂಳೆಲಿ ಅದು ಎನರ್ಜಿ ಪೂರ್ತಿ ಕ್ರಿಯೇಟ್ ಆಗೋಕ್ಕೆ 48 ಡೇಸ್ ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಇನ್ನೊಂದೇನೆಂದ್ರೆ ನಾವು ಪ್ರಕೃತಿಗೆ ರೀಚ್ ಆಗೋಕ್ಕೆ, ಈಗ ಬೆಂಗಳೂರಿಂದ ಮೈಸೂರಿಗೆ ಹೋಗೋಕ್ಕೆ ಇಷ್ಟು ಕಿಲೋಮೀಟರ್ ಇಷ್ಟು ಟೈಮ್ ಅಂತಿದೆ. ನೀವು ಅಷ್ಟು ಟೈಮ್